ನಮಸ್ಕಾರ ಎಲ್ಲರಿಗೂ, ಸಬ್ಕ ಸ್ವಾಗತ. ಹಾಯ್, ನಾನು ಇವತ್ತು ಮಾತಾಡ್ತಾ ಇರೋ ಟಾಪಿಕ್ ಬಂದ್ಬಿಟ್ಟು ಒನ್ ಪೀಸ್ ಆ್ಯನಿಮೆ. ಒನ್ ಆಫ್ ದ ಬಿಗ್ಗೆಸ್ಟ್ ಆ್ಯನಿಮೆ ಅದು ಯಾವ ಥರ ಅಂದರೆ, ನಿಮ್ಮ ಮೈಂಡ್ ಸೆಟ್ ಚೇಂಜ್ ಮಾಡುತ್ತೆ, ನೀವು ಥಿಂಕಿಂಗ್ನೇ ಬದಲಾಯಿಸ್ಬಿಡುತ್ತೆ. ನನಗೆ 1145 ಎಪಿಸೋಡು ಲೈಕ್ 2 months ತಗೊಂಡೆ. ಬೇಗ ಆಯ್ತದು. ಡೈಲಿ ಒಂದು 50 ಎಪಿಸೋಡು 60 ಎಪಿಸೋಡು ಲೈಕ್ ಆ ಥರ ನಂಬರ್ಸ್ ನೋಡ್ತಾ ಲೈಕ್ ಅದೊಂಥರ. ಅದು ಏನಂದರೆ, ಒನ್ ಪೀಸು ನಿಮಗೆ ಸ್ಟೋರಿ ನರೇಟ್ ಮಾಡಿದ್ದಾರೆ, ಸಖತ್ತಾಗಿ ಮಾಡಿದ್ದಾರೆ. ಯಾವುದು ನಾನು ಆ ಥರ ರಿಯಲ್ ಸ್ಟೋರಿಗಳು ನೋಡಿದ್ದೀನಿ, ಎಷ್ಟೊಂದು ನೋಡಿದ್ದೀನಿ, ಬಟ್ ಆ ಥರ ಆ್ಯನಿಮೇಲಿ ಸ್ಟೋರಿ ನರೇಟ್ ಎಲ್ಲೂ ನೋಡಿಲ್ಲ. ಗ್ರಾಫಿಕ್ ಆ್ಯಾವ್ರೇಜು ಪರವಾಗಿಲ್ಲ, ಬಟ್ ಸ್ಟೋರಿ ನರೇಟ್ ಈಗ ನಾನು ನೋಡ್ಕೊಂಬಂದಿದ್ದು 1148ನೇದು. ಅದು ಚೆನ್ನಾಗಿದೆ, ಬಟ್ ತುಂಬ ಲೇಟ್ ಮಾಡ್ತಾ ಇದ್ದಾರೆ. ಎಗ್ ಗೈಡೆಂಟ್ ಅಂತ ಒಂದಿದೆ, ತುಂಬ ಲೇಟ್ ಮಾಡ್ತಾ ಇದ್ದಾರೆ. ಅದೊಂದು ಸ್ವಲ್ಪ ಬೇಗ ಬಿಟ್ಟರೆ ನಮಗೂ ಖುಷಿ ನೋಡೋದಕ್ಕೆ. ನಾನು ಎವ್ರಿ ಸಂಡೇ ಮಿಸ್ ಇಲ್ದಿರ ನೋಡ್ತೀನಿ ಅದನ್ನು. ನನಗೆ ತುಂಬ ಇಷ್ಟ ಆ್ಯನಿಮೆ. ನನ್ನ ಲೈಫ್ನ ಒಂದು 70% ಅದು ಥಿಂಕಿಂಗ್ನೇ ಚೇಂಜ್ ಮಾಡಿದೆ ನನಗೆ. ಎಲ್ಲರೂ ವಾಚ್ ಮಾಡಿ ಒನ್ ಪೀಸು. ನಿಮಗೆ ಅದು ಏನು, ಯಾವ ಥರ, ಲೂಫಿ ಅಂದರೆ ಯಾರು, ಝೋರೋ ಅಂದರೆ ಯಾರು, ನಿಮಗೆ ನಾಮಿ ಅಂದರೆ ಯಾರು, ಎಲ್ಲನೂ ಅದರಲ್ಲಿ ಕ್ಯಾರೆಕ್ಟರ್ಸ್ ಇದೆ. ತುಂಬ ಚೆನ್ನಾಗಿದೆ, ಮಸ್ಟ್ ವಾಚ್ ಅಂತೀನಿ. ನೀವೇನೇ ನೋಡಿಲ್ಲ ಅಂದರೂ ನಿಮ್ಮ ಲೈಫಲ್ಲಿ ಒನ್ ಪೀಸ್ ಅನ್ನೋದು ನೋಡಿ ನಿಮಗೆ ಅರ್ಥ ಆಗುತ್ತೆ ಏನು ಅಂತ. ತುಂಬ ಚೆನ್ನಾಗಿದೆ ಕಣ್ರಿ. ಪ್ಲೀಸ್ ಗೋ ಆ್ಯಂಡ್ ವಾಚ್. ಯಾವುದಲ್ಲಿ ನಾನು ನೋಡೋದು ಯಾವುದಲ್ಲಿ ಅಂದರೆ ಐ ಆ್ಯನಿಮೆ ಅಂತ ಒಂದು ಬರುತ್ತೆ ವೆಬ್ಸೈಟು, ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಬರುತ್ತೆ. ಅದ್ರಲ್ಲಿ ನೀವು ನೋಡ್ಬೋದು ಯಾವ ಆ್ಯನಿಮೆ ಬೇಕಾದ್ರೆ